ಹಾಯ್ ಹಲೋ ಜೈ ಹಿಂದ್ ಎಲ್ಲರಿಗೂ ಕೂಡ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಮತ್ತು ಜೂನಿಯರ್ ಫಾರ್ಮ್ಯಾನ್ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಿದ್ದಿಲ್ಲ ಸೊ ನಿಮ್ದು ಆಲ್ರೆಡಿ ಕೂಡ ಈಗಾಗಲೇ ಅಡ್ಮಿಟ್ ಕಾರ್ಡ್ ಕೂಡ ಬಿಟ್ಟಿದ್ದಾರೆ. ಅದು ಯಾರ್ದಪ್ಪ ಅಂದರೆ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಅಪ್ಲಿಕೇಶನ್ದ ಯಾರೆಲ್ಲ JSA ಅಪ್ಲಿಕೇಶನ್ದ ಅರ್ಜಿಗಳನ್ನ ಸಲ್ಲಿಸಿದ್ರಲ್ಲ ಸೊ ಅವ್ರದ್ದು ಮಾತ್ರ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗ್ತಾ ಇದೆ. ಇನ್ನಷ್ಟು ಜನದ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಇನ್ನಷ್ಟು ಜನಕ್ಕೆ ಸರ್ ನಂದು 5ನೇ ತಾರೀಕಿದೆ, 6ನೇ ತಾರೀಕಿದೆ, 7ನೇ ತಾರೀಕು ಕೂಡ ನನ್ನ ಫಿಸಿಕಲ್ ಇದೆ ಸರ್. ನಾನು ಹೋಗ್ಬೇಕಾದ್ರೆ ಡಾಕ್ಯುಮೆಂಟ್ಸ್ಗಳನ್ನ ಏನೆಲ್ಲ ತಗೊಂಡು ಹೋಗ್ಬೇಕಾಗತ್ತ, ಸೊ ಅಲ್ಲಿ ಯಾವ ಥರ ಇರ್ತದ, ಸೊ ಕಂಬ ಕೂಡ ಯಾವ ಥರ ಇರ್ತದ, RCC ಇರ್ತವ PCC ಇರ್ತ, ಸೊ ಏನೆಲ್ಲ ತಗೊಂಡು ಹೋಗಬೇಕು ಏನೆಲ್ಲ ತಗೊಂಡು ಹೋಗಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಡೌಟ್ಸ್ನಲ್ಲಿ ಇದ್ದೀರಾ. ಅಂದರೆ ನಿಮ್ದೀಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಕೂಡ ಹೇಳ್ತೀನಿ. ಇಲ್ಲಿ ಇರ್ತಕ್ಕಂಥ 5ನೇ ತಾರೀಕಿಗೆ ಫಿಸಿಕಲ್ ಯಾವ್ದು ಇದೆ ನೋಡ್ಕೊಳ್ರಿ. ನಿಮ್ಗೆ ನಾನು ಕೊಡ್ತಿರ್ತಕ್ಕಂಥ ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಓಕೆ, ಇಲ್ಲಿ ನೋಡ್ಕೋಬಹುದು ನೀವು ಹೋಗ್ಬೇಕಾದ್ರೆ ಏನೆಲ್ಲ ತಗೊಂಡು ಹೋಗ್ಬೇಕು ಅಂತ ಹೇಳಿ ಆಲ್ರೆಡಿ ನಿಮ್ಮ ಅಡ್ಮಿಟ್ ಕಾರ್ಡ್ದಲ್ಲಿ ಕೂಡ ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ನಲ್ಲಿ ನೋಡ್ಕೊಂಡಿದ್ರೆ ಇನ್ನಷ್ಟು ಜನಕ್ಕೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಎಲ್ಲಿ ಸಿಗ್ತದ, ಸೊ ಯಾವ ಥರ ನೀವು ಬರ್ಸ್ಕೊಂಡು ಹೋಗಬೇಕು ಏನಿಲ್ಲ ಅಂತ ಹೇಳಿ ಟೋಟಲಿ 16 ಪಾಯಿಂಟ್ಸ್ಗಳು. ಆ 16 ಪಾಯಿಂಟ್ಸ್ನಲ್ಲಿ ನಿಮಗೆ ಯಾವ ಅಕಸ್ಮಾತ್ ಕನ್ನಡ ಮಾಧ್ಯಮ ಗ್ರಾಮೀಣ ನಿಮ್ದು ಇರಲಿಲ್ಲಪ್ಪ ಅಂದರೆ ಅವನು ತೊಗೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಆ ಸರ್ಟಿಫಿಕೇಟ್ ಕೂಡ ನಿಮ್ಗೆ ಸಿಗೋದಿಲ್ಲ. ನೆಕ್ಸ್ಟ್ ಅದೇ ಥರನಾಗಿ ಏನೆಲ್ಲ ತೊಗೊಂಡು ಹೋಗ್ಬೇಕಪ್ಪ ಅಂದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಏನು ಫಾರ್ಮ್ ಇದೆಯಲ್ಲ ಆ ಫಾರ್ಮ್ ಕೂಡ ನೀವು ಒಂದು ಜೆರಾಕ್ಸನ್ನು ತೊಗೊಂಡು ಹೋಗಬೇಕು. ಅದರ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಭಾವಚಿತ್ರವನ್ನು ಅಂಟಿಸಿ ಅದು ಪತ್ರಿಕೆ ಒಂದು ಫೋಟೋವನ್ನು ಹಚ್ಕೊಂಡು ಹೋಗ್ಬೇಕಾಗುತ್ತೆ. ಎಕ್ಸ್ಟ್ರಾ ಒಂದಿಷ್ಟು ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತೊಗೊಂಡು ಹೋಗ್ರಿ. ನೆಕ್ಸ್ಟ್ ಅದೇ ಥರನಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದಾದ್ಮೇಲೆ ಪೋಸ್ಟಲ್ ಅಂದರೆ ಪೋಸ್ಟ್ ಮುಖಾಂತರ ಒಂದು ಚಾನಲನ್ನು ತುಂಬಬೇಕಾಗುತ್ತೆ. ಅಂದರೆ ಪೋಸ್ಟಿಗೆ ನಿಮ್ಮದು ಒಂದು ಚಾನಲನ್ನು ತುಂಬಿದ್ದನ್ನು ಸ್ಲಿಪ್ ಏನು ಕೊಡ್ತಾರಲ್ಲ ಅದು ಕಡ್ಡಾಯವಾಗಿ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಸೊ ಕಳ್ಕೊಂಡಿದ್ರು ಕೂಡ ನೋಡ್ಕೊಂಡು ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಅದೇ ಥರನಾಗಿ ಕರ್ನಾಟಕ ರಾಜ್ಯಾದ್ಯಂತ ಸಂಸ್ಥೆ SSLC ಅಂದರೆ 10ನೇ ಸರ್ಟಿಫಿಕೇಟ್ ಅಂದರೆ SSLC ನಿಮ್ಮದು ಏನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ನೀವೇನಾದರೂ BE ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ರೆ, ನರ್ಸಿಂಗ್ ಇದ್ರೆ, ಸೊ ಒಂದಿಷ್ಟು ಕಾಲೇಜ್ನಲ್ಲಿ SSLC ಮಾರ್ಕ್ಸ್ ಕಾರ್ಡನ್ನು ಆಲ್ರೆಡಿ ಜಮಾ ಮಾಡ್ಕೊಂಡು ಕೇಸಿಂದ ಸೊ ಬೋರ್ಡ್ಗೆ ಕೂಡ ಕಳಿಸಿರ್ತಾರೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ಸೊ ಒಂದು ಲೆಟರನ್ನು ಬರೆಯಿರಿ. ನಿಮ್ಮ ಕಾಲೇಜಿಗೆ ಒಂದು ಲೆಟರನ್ನು ಬಂದ್ಬಿಟ್ಟು ಆ ಸರ್ಟಿಫಿಕೇಟನ್ನು SSLC ಮಾರ್ಕ್ಸ್ ಕಾರ್ಡನ್ನು ಪ್ರತಿಯೊಬ್ಬರು ಕೂಡ ಒರಿಜಿನಲ್ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ಇನ್ನು ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಏನೇನಿದೆಯಪ್ಪ ಅಂತಂದರೆ ಇದರಲ್ಲಿ ಸೊ ನೆಕ್ಸ್ಟ್ ಅದೇ ಥರಗೆ ಮಾಜಿ ಸೈನಿಕರು ಏನಾದರೂ ನೀವು ಸರ್ವಿಸ್ ಮ್ಯಾನ್ ಒಂದಿಷ್ಟು ಜನ ಸರ್ವಿಸ್ ಮ್ಯಾನ್ದು ಕೂಡ ಕುಂತಿದೆ, ನಿಮ್ಮದು ಆ ಸರ್ಟಿಫಿಕೇಟ್ ಡಿಸ್ಚಾರ್ಜ್ ಸರ್ಟಿಫಿಕೇಟ್ ಅಂತ ಹೇಳ್ತೈತಿ. ಆ ಸರ್ಟಿಫಿಕೇಟ್ ಕೂಡ ಮಾಜಿ ಸೈನಿಕರು ಯಾರಾದರೂ ಇದ್ರಿಯಪ್ಪ ಅಂದರೆ ಸೊ ಅದು ಕೂಡ ಬೇಕಾಗುತ್ತೆ. ನೆಕ್ಸ್ಟ್ ಗ್ರಾಮೀಣ ಮೀಸಲಾತಿ, ನೀವೇನಾದರೂ 1 to 10th ಮಟ್ಟ ಏನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಸೊ ಆ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ವ್ಯಾಸಂಗ ಮತ್ತು ಕನ್ನಡ ಆ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ನೀವೇನಾದರೂ ಏನು ಮುಳುಗಡೆ ಸರ್ಟಿಫಿಕೇಟ್ ಅಂತಾರಲ್ಲ, ಸೊ ಆ ಮುಳುಗಡೆ ಸರ್ಟಿಫಿಕೇಟ್ ಮೇಲೆ ಯಾರಾದರೂ ಅರ್ಜಿಗಳನ್ನ ಸಲ್ಲಿಸ್ತೀರಪ್ಪ ಅಂದರೆ ಅದು ಕಂಪಲ್ಸರಿಯಾಗಿ ಒರಿಜಿನಲ್ ಮುಳುಗಡೆ ಸರ್ಟಿಫಿಕೇಟ್ ಕೂಡ ಅದಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಹ್ಯಾಂಡಿಕ್ಯಾಪ್ಟ್ ಇದ್ರಿಯಪ್ಪ ಅಂದರೆ ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿದ್ರಪ್ಪ ಅಂದರೆ ಸೊ ಆ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿಯಾಗಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ನೀವೇನಾದರೂ ಕಲ್ಯಾಣ ಕರ್ನಾಟಕ ಮೀಸಲಾತಿ ಇತ್ತಪ್ಪ ಅಂದರೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಇರ್ತಕ್ಕಂಥ ಒರಿಜಿನಲ್ ಸರ್ಟಿಫಿಕೇಟ್ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಅದೇ ಥರನಾಗಿ ನೀವೇನಾದರೂ ಅರ್ಜಿ ಸಲ್ಲಿಸಲು ಗರಿಷ್ಠ ಅಂದರೆ ವಯೋಮಿತಿ ಬಗ್ಗೆ ಏನಾದರೂ ನಿಮ್ಮ ಕನ್ಫ್ಯೂಷನ್ ಅರ್ಜಿಯನ್ನು ಸಲ್ಲಿಸುವಾಗ ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಮಿಸ್ ಮ್ಯಾಚ್ ಆಗಿದ್ರೆ ಸೊ ಅರ್ಜಿ ಸಲ್ಲಿಸಬೇಕಾಗಿದ್ರೆ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗಿರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಕೋರ್ಟ್ ಅಫಿಡವಿಟ್ ಅಂತ ಕೇಸಿಂದ ಒಂದು ಬಾಂಡನ್ನು ಮಾಡ್ಕೊಂಡು ಕೇಸಿಂದ ನೀವು ಹೋಗಬೇಕಾಗುತ್ತೆ. ಅದನ್ನು ಕಂಪಲ್ಸರಿಯಾಗಿ ಮಾಡ್ಕೊಂಡು ಹೋಗ್ರಿ, ಅದು ಕೂಡ ನಡೀತದ. ಓಕೆ, ಇನ್ನು ನೋಡಿ ಸಂಬಂಧಪಟ್ಟಂತೆ ಜಾತಿ ಕಾಸ್ಟ್ ಇನ್ಕಮ್ ಅವೇನಿದೆಲ್ಲ ಕಂಪಲ್ಸರಿಯಾಗಿ ಒರಿಜಿನಲ್ಲೇ ತೊಗೊಂಡು ಹೋಗ್ಬೇಕಾಗುತ್ತೆ. ಕಾಸ್ಟ್ ಇನ್ಕಮ್ ಅಂತ ಏನಿದೆಲ್ಲ ಕಂಪಲ್ಸರಿಯಾಗಿ ಒರಿಜಿನಲ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ರಿ. ಅದೇ ಥರನಾಗಿ ಇನ್ನು ಉಳಿದಿರ್ತಕ್ಕಂಥ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನಿಮ್ಮ ನಿಯರೆಸ್ಟ್ ಆಗಿರ್ತಕ್ಕಂಥ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮತ್ತು ತಾಲೂಕು ಹಾಸ್ಪಿಟಲ್ ಯಾವುದಿದೆಯಲ್ಲ ಆ ಹಾಸ್ಪಿಟಲಲ್ಲಿ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ಪ್ರತಿಯೊಬ್ಬರು ಕೂಡ ತೆಗೆದುಕೊಳ್ಳಲೇಬೇಕಾಗುತ್ತೆ. ನೀವು ಅಂದ್ಕೊಂಡಿರುವ ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರದ್ದು ಮಾತ್ರ ಫಿಸಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತಾ ಅಂತ ಹೇಳಿಕೆಸಿಂದ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಈ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೇಬೇಕಾಗುತ್ತೆ. ಸರ್ಕಾರದಿಂದ ನೀಡಲಾಗಿರುವ ಭಾವಚಿತ್ರ, ಮೂಲ ಗುರುತಿನ ಚೀಟಿ ಅಂದರೆ ಎಲೆಕ್ಷನ್ ಏನು ವೋಟರ್ ID ಆಯಿತು, DL ಆಯಿತು, ಆಧಾರ್ ಕಾರ್ಡ್ ಆಯಿತು, ರೇಷನ್ ಕಾರ್ಡ್ ಆಯಿತು, ಈ ಥರ ETC ಯಾವುದೇ ಒಂದು ನಿಮ್ಮದು ID ಪ್ರೂಫನ್ನು ತೊಗೊಂಡು ಹೋಗಬೇಕಾಗುತ್ತಾ. ಸೊ ಮಾರ್ನಿಂಗ್ 8:30 ಒಳಗಡೆ ನೀವು ಇನ್ ಟೈಮ್ ಇರಬೇಕಾಗುತ್ತಾ. ಸೊ ನೀವು ಯಾವ ಡೇಟ್ ಇದೆಯಲ್ಲ ಮಾರ್ನಿಂಗ್ 8:30 ಒಳಗಡೆ ನೀವು ಇರಬೇಕಾಗುತ್ತಾ. ಫಿಸಿಕಲ್ಗೆ ನೀವು ಇಷ್ಟರೊಳಗಡೆ ನಿಮ್ಗೆ ಯಾವುದು ಬೆಳಗಾವಿ ಬಂತು, ಬಾಗಲಕೋಟೆ ಬಂತು, ಅದೇ ಥರನಾಗಿ ಬೆಂಗಳೂರು, ಕಲಬುರಗಿ ಯಾವ ಡಿಸ್ಟಿಕ್ನಲ್ಲಿ ಬಂದಿದ್ದೀರಾ ಸೊ ಈ ಟೈಮ್ ಒಳಗಡೆ ಇನ್ ಟೈಮ್ ಒಳಗಡೆ ಇರಬೇಕಾಗುತ್ತಾ.
ಸರ್ ಇಲ್ಲಿ ನೋಡ್ಕೊಳ್ರಿ ನಮ್ಗೆ ಯಾವ ಕಂಬವನ್ನ ಇಟ್ಟಿರ್ತಾರ. ಸೊ ಯಾವ ಕಂಬ ಇರುತ್ತೆ ಸರ್ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕನ್ಫ್ಯೂಷನ್ ದಲ್ಲಿ ಇದ್ದೀರಾ. ಸೊ ಯಾವ ಕಂಬ ಇರುತ್ತಪ್ಪ ಅಂದ್ರೆ ಇಲ್ಲಿ RCC ಕಂಬವನ್ನ ಇಟ್ಟಿದ್ದಾರೆ. RCC ಓಕೆ, RCC ಕಂಬ ಮತ್ತು PCC ಕಂಬದಲ್ಲಿ ಏನ್ ಡಿಫ್ರೆಂಟ್ ಇರುತ್ತಂತ ನಾನು ತಿಳಿಸ್ಕೊಡ್ತೀನಿ ನೋಡ್ಕೊಡ್ರಿ. ಇಲ್ಲಿ ಬಂದ್ಬಿಟ್ಟು ನೀವು ಅಷ್ಟೋ ಜನ ಊರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಅಲ್ಲ. PCC ಕಂಬ ಹಿಡಿಯೋಕ್ಕೆ ಗ್ರಿಪ್ ಸಿಗ್ತದ, ಹತ್ತೋಕ್ಕೂ ಕೂಡ ಗ್ರಿಪ್ ಸಿಗ್ತದ. ಅದೇ ತರನಾಗಿ RCC ಕಂಬ ನೋಡ್ಕೊಡ್ರಿ ಒಂದು ಸ್ವಲ್ಪ ದಿಪ್ಪ ಇರುತ್ತೆ, ಈ ತರ ಹಿಡಿಯಕ್ಕೆ ಆಗ್ತಿರಲ್ಲ. ಎಷ್ಟೊತ್ತಿದ್ರು ಇದೇ ತರನಾಗಿ ನೀವು ಕಂಬವನ್ನ ಹಿಡಿಬೇಕಾಗುತ್ತೆ. ಆದ ಕಾರಣಕ್ಕೋಸ್ಕರ ಇನ್ನು ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲಪ್ಪ ಅಂದ್ರೆ RCC ಕಂಬನೇ ಪ್ರಾಕ್ಟೀಸ್ ಮಾಡ್ರಿ. ಟೆಸ್ಟ್ಗೆ ಹಾಕ್ತಿರ್ತಕ್ಕಂಥದ್ದು RCC ಕಂಬನೇ ಹಾಕ್ತಾರ. ಆದ ಕಾರಣಕ್ಕೋಸ್ಕರ ನೀವು ಎಷ್ಟು ಹಾರ್ಡ್ ವರ್ಕ್ ಅನ್ನ ಮಾಡ್ತಿರಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ನೀವು ಈ ಕಂಬವನ್ನು ಹತ್ತೋಕೆ ಸಾಧ್ಯ ಆಗುತ್ತೆ. ಆದಷ್ಟು ಟೈಮ್ ಇನ್ನೂ ಇದೆ. ಅಡ್ವಾನ್ಸ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇದೇ ಕಂಬವನ್ನ ಪ್ರತಿ ಸೆಂಟರ್ದಲ್ಲಿ ಕೂಡ ಇದೇ ಕಂಬವನ್ನ ಹಾಕ್ತಾ ಇದ್ದಾರ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಡಾಕ್ಯುಮೆಂಟ್ಸ್ ಆಯಿತು, ನಿಮ್ಮ ಕಂಬದ ಬಗ್ಗೆ ಡಿಕ್ಲೇರೇಷನ್ ನಾನು ಕೊಟ್ಟೆ. 100 ಮೀಟರ್ ಆಯಿತು, 800 ಆಲ್ರೆಡಿ ನಾನು ಬ್ಯಾಕ್ ಒಂದು ವಿಡಿಯೋನ ಮಾಡಿದ್ದೀನಿ. 100 ಮೀಟರ್ಗೆ 14 ಸೆಕೆಂಡಲ್ಲಿ ಓಡಬೇಕು, 800 ಮೀಟರನ್ನು 3 ನಿಮಿಷದಲ್ಲಿ ಓಡಬೇಕು. ಸ್ಕಿಪ್ಪಿಂಗ್ ಅನ್ನ 1 ನಿಮಿಷಕ್ಕೆ 50 ಸ್ಕಿಪ್ಪಿಂಗ್ ಅನ್ನು ಹೋಗಬೇಕು. ಶಾರ್ಟ್ ಪುಟ್ ಬಂದ್ಬಿಟ್ಟು 5 kg 45 ಗ್ರಾಮ್ ಇರ್ತೈತಿ, 12 LB. ಸೊ 8 ಮೀಟರ್ ಅನ್ನು ಹೋಗಿಬೇಕಾಗುತ್ತೆ. ಇದು ನೋಡ್ಕೊಳ್ರಿ, ಕಂಬ ಕೂಡ 8 ಮೀಟರ್ ಎತ್ತರ ಇರುತ್ತೆ. ಓಕೆ, 8 ಮೀಟರ್ ಎತ್ತರ ಇರ್ತದೆ ಹೈಟಿಗೆ. ಆದ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಪ್ರಾಕ್ಟೀಸ್ ಮಾಡಲೇಬೇಕು. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಹೇಳಿದ್ರಿ, ಪ್ರತಿ ಸಲನೂ ಕೂಡ ಕೇಳಕ್ ಹೋಗ್ಬೇಡ್ರಿ. ಏನಾದರೂ ಇದರಲ್ಲಿ ಇನ್ನೂ ಡೌಟ್ ಇತ್ತಪ್ಪ ಅಂದರೆ ಸೊ ಇದರಲ್ಲಿ ಅದೇ ತರನಾಗಿ ಜೂನಿಯರ್ ಫೋರ್ಮೆನ್ ಅಡ್ಮಿಟ್ ಕಾರ್ಡ್ ಯಾವಾಗ ಬಿಡ್ತಾರ ಸರ್ ಅಂತ ಹೇಳಿ ಇದು ಕೂಡ ಡೌಟ್ನಲ್ಲಿದ್ದೀರಾ. ಜೂನಿಯರ್ ಫೋರ್ಮೆನ್ ಅಡ್ಮಿಟ್ ಕಾರ್ಡ್ ಬಿಟ್ಟ ತಕ್ಷಣವೇ ನಾನು ಸಡನ್ ಆಗಿ ಇನ್ಫಾರ್ಮೇಷನ್ ವಿಡಿಯೋನ ಹಾಕ್ತೀನಿ. ಸೊ ಯಾರೆಲ್ಲ ಜೂನಿಯರ್ ಫೋರ್ಮೆನ್ಗೆ ಅರ್ಜಿಗಳನ್ನ ಸಲ್ಲಿಸಿದಲ್ಲ, ಸೊ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಆಯಿತು, ಏನೋ ಒಂದು ಅಪ್ಡೇಟ್ ಬೇಕಾಗಿತ್ತು, ಸ್ಟೇಟ್ ಗೌರ್ಮೆಂಟ್ ಆಗಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಆಗಿತ್ತು, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ತಯಾರಿನ ಮಾಡ್ತಾ ಇದ್ದೀರಿಪ್ಪ ಅಂದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್ ಗ್ರೂಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಪ್ರತಿ ಒಂದರಲ್ಲಿ ಕೂಡ ಸೇರನ ಮಾಡ್ಕೊಡ್ರಿ. ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ಕೊಂಡ್ರೆ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ ಆಯಿತು. ಇದ್ರದ್ದು ಫಿಸಿಕಲ್ 5ನೇ ತಾರೀಕು ಯಾವ ಥರ ನಡೀತಾ ಇದೆ, ಯಾವ ಥರ ಹತ್ತಿಸ್ತಾ ಇದ್ದಾರೆ ರಿವ್ಯೂ ಕೂಡ ನಾನು ವಿಡಿಯೋನ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.